ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ. ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇಎಂಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ. ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 355 ಮತ್ತು JSW ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು TMT ಕಂಬಿಗಳು, ಸುಪ್ರೀಂ ಮುಳ್ಳುತಂತಿಗಳು, ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪುಗಳು, ಏಷ್ಯನ್ ಮತ್ತು ನೆದರ್ಲ್ಯಾಂಡ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್, ಹೀರೋ ಫೆವಿಕಲ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ. ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 9066226648. ಹಂಪಿಯ ಸುಗ್ರೀವ ಗುಹೆ ವೀಕ್ಷಿಸಿದ ರಾಜ್ಯಪಾಲರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್. ವಿಶ್ವವಿಖ್ಯಾತ ಹಂಪಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮತ್ತು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಶುಕ್ರವಾರ ಹಂಪಿಯಲ್ಲಿರುವ ಐತಿಹಾಸಿಕ ಸುಗ್ರೀವ ಗುಹೆಗೆ ಭೇಟಿ ನೀಡಿ ವೀಕ್ಷಿಸಿದರು. ರಾಮಾಯಣದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವ ಮತ್ತು ಕರ್ನಾಟಕದ ಅಮೂಲ್ಯ ಪರಂಪರೆಯ ಹೆಗ್ಗುರುತಾಗಿರುವ ಈ ಸ್ಥಳದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವ ಕುರಿತು ಮಾಹಿತಿ ಸಹ ಪಡೆದರು. ಹಂಪೆಯ ಕೋದಂಡರಾಮ ದೇವಸ್ಥಾನದಿಂದ ರಾಜನ ತಕ್ಕಡಿಗೆ ಹೋಗುವ ದಾರಿಯಲ್ಲಿ ಗುಹೆಯನ್ನು ಕಂಡುಕೊಳ್ಳಬಹುದು. ಬಹುತೇಕ ನದಿಯ ದಡದಲ್ಲಿದೆ. ಇದು ನೈಸರ್ಗಿಕವಾಗಿ ರೂಪುಗೊಂಡ ಗುಹೆಯಾಗಿದ್ದು ಒಂದರ ಮೇಲೊಂದು ವಾಲಿರುವ ಬೃಹತ್ ಬಂಡೆಗಳಿಂದ ಕೂಡಿದೆ. ಪೌರಾಣಿಕ ವಾನರ ಯೋಧ ಸುಗ್ರೀವ ವಾಸಿಸುತ್ತಿದ್ದ ಸ್ಥಳ ಇದು ಎಂದು ನಂಬಲಾಗಿದೆ. ರಾಕ್ಷಸ ರಾಜ ರಾವಣ ಸೀತೆಯನ್ನು ಅಪಹರಿಸಿದಾಗ ಸೀತೆ ಬೆಳೆಸಿದ ಆಭರಣಗಳನ್ನು ಮರೆಮಾಡಲು ಅವನು ಈ ಗುಹೆಯನ್ನು ಬಳಸಿದನು. ನಂತರ ಸುಗ್ರೀವನು ಸೀತೆಯನ್ನು ಹುಡುಕುತ್ತಾ ನದಿಯ ದಡದ ಬಳಿ ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾದನು. ಸ್ಥಳೀಯ ಭಾಷೆಯಲ್ಲಿ ಬಂಡೆಯ ಮೇಲಿನ ಬಣ್ಣದ ಮಾದರಿಯನ್ನು ಸೀತಾಕೊಂಡ ಎಂದು ಕರೆಯಲಾಗುತ್ತದೆ. ಇದು ಸೀತೆಯ ಉಡುಪಿನ ಮೇಲಿನ ಮಾದರಿಯನ್ನು ಸಹ ಚಿತ್ರಿಸುತ್ತದೆ. ಕೋದಂಡರಾಮ ದೇವಸ್ಥಾನದಿಂದ ರಾಜನ ಸಮತಲದ ಕಡೆಗೆ ಸುಮಾರು 15 ನಿಮಿಷಗಳ ನಡಿಗೆಯಲ್ಲಿ ಎಡಭಾಗದಲ್ಲಿ ಇದನ್ನು ಕಾಣಬಹುದು. ಸಮತಟ್ಟಾದ ಬಂಡೆಯ ಕೆಳಗೆ ಹತ್ತಿದರೆ ಗುಹೆಯ ಪ್ರವೇಶ ದ್ವಾರಕ್ಕೆ ಬರಬಹುದು. ಗುಹೆಯನ್ನು ಪ್ರವೇಶಿಸಲು ಸಾಧ್ಯವಾದರೂ ಒಳಗೆ ನೋಡಲು ಹೆಜ್ಜೆನೂ ಇಲ್ಲ. ವಾಸ್ತವವಾಗಿ ಇದು ಗುಹೆಗಿಂತ ಚಿಕ್ಕದಾದ ಆಲ್ಕೋವಾ ಆಗಿದೆ. ಗುಹೆಯ ಸಮತಟ್ಟಾದ ಕಲ್ಲಿನ ವಿಸ್ತಾರದ ಅಂಚಿನಲ್ಲಿದೆ. ಈ ಸಮತಟ್ಟಾದ ಮೇಲ್ಮೈ ನೆಲದ ಮೇಲೆ ಹಲವಾರು ಕೆತ್ತಿದ ಹೆಜ್ಜೆ ಗುರುತುಗಳನ್ನು ಕಾಣಬಹುದು. ಇದು ರಾಮ ಮತ್ತು ಲಕ್ಷ್ಮಣರ ಹೆಜ್ಜೆ ಗುರುತುಗಳನ್ನು ಚಿತ್ರಿಸುತ್ತದೆ ಹಾಗೂ ಇದು ಹಿಂದೂಗಳಿಗೆ ಪವಿತ್ರ ಸಂಕೇತವಾಗಿದೆ ಎಂದು ಸಹ ಹೇಳುತ್ತಾರೆ. ಇದೆಲ್ಲ ಮಾಹಿತಿಯನ್ನು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತಿತರರು ರಾಜ್ಯಪಾಲರಿಗೆ ಮತ್ತು ಸಚಿವರಿಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರೊಂದಿಗೆ ಮತ್ತು ಸಚಿವರೊಂದಿಗೆ ಜಿಲ್ಲಾಧಿಕಾರಿ SP BL ಶ್ರೀ ಹರಿಬಾಬು ಸಹ ಉಪಸ್ಥಿತರಿದ್ದರು.